ಸಹಜಬಹುದು ಕಷ್ಟ, ಇರೆ ಕಾರ್ಯ ಬಹುಕ್ಲಿಷ್ಟ, ಇಡೆ ಗುರಿಯು ಸುಸ್ಪಷ್ಟ, ನೀನಾಗು ಮೇಧಾಕಾಷ್ಟ. ಬದಲುವುದು ಅದೃಷ್ಟ, ನೀನರಿವೆ ನಿನ್ನ ನಿಜ ಕಾಯಕ. ಶ್ರದ್ಧೆಗೆ ಒಲಿಯುವ ಸಾಧನೆಯುಂಟು, ಅಲ್ಲಿ ಸಾಸಿರ ಕಲ್ಲುಂಟು ಮುಳ್ಳುಂಟು. ಚಿಪ್ಪು ಒಡೆದರೆ ಮಾತ್ರ ಒಳಗೆ ಸವಿಯಾದ ನೀರುಂಟು. ಪರಿಶ್ರಮಕ್ಕಿದೆ ತಕ್ಕ ಪ್ರತಿಫಲದ ನಂಟು. ಗುರಿ ತಲುಪಿ ನೀ ನಗಲು ಅದು ಮೋಹಕ. ಸಂಸ್ಕಾರ ಸಂಸ್ಕೃತಿಯ ಬೀಡು, ಗುಡಿ ಗೋಪುರ ದೇವಾಲಯಗಳ ನೆಲೆಬೀಡು. ಕಂಗು ತೆಂಗು ಬಾಳೆಗಳ ರಾಶಿ, ಜ್ಞಾನ ಸುಜ್ಞಾನ ಶಿಕ್ಷಣ ಕಾಶಿ. ಇದೇ ನಮ್ಮ ಕರಾವಳಿಯ ಪರಿಚಯ. ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಸಾಧಿಸಿ ವಿಶ್ವದ ಗಮನ ಸೆಳೆದ ಕರಾವಳಿಯ ಹೃದಯ ಭಾಗದಲ್ಲಿರುವ ಬಂಟ್ವಾಳ ತಾಲೂಕಿನಲ್ಲಿ ಪ್ರತಿಷ್ಠಾಪನೆಗೊಳ್ಳಲು ಅಣಿಯಾಗಿದೆ ಹೊಚ್ಚ ಹೊಸ ಶಿಕ್ಷಣ ಕೇಂದ್ರ. ಹಚ್ಚ ಪಚ್ಚೆಯ ಸೀರೆ ಉಟ್ಟು ಕಂಗೊಳಿಸುವ ರಮಣೀಯ ಪ್ರಕೃತಿಯ ಮಧ್ಯೆ ಉದಿಸ ಹೊರಟ ಈ ಸಂಸ್ಥೆಯ ಕನಸು ಕಂಡ ವ್ಯಕ್ತಿ ಇವರೇ. ಎಲ್ಲೆಗಳಿಲ್ಲದ ಕನಸು, ಸದೃಢ ಸಂಕಲ್ಪ ಹೊಂದಿದ್ದರೆ ಅಸಾಧಾನೀಯ ಯಾವುದೂ ಇಲ್ಲ ಎಂಬುದನ್ನು ದೃಢವಾಗಿ ನಂಬಿರುವ ವ್ಯಕ್ತಿ. ನಿಚ್ಚಳ ಮರುಭೂಮಿಯಲ್ಲೂ ಚಿಗುರಿನ ಸಿಂಚನ ಮೂಡಿಸಬಲ್ಲ ಮಂದಸ್ಮಿತವದನ, ಅವಿಶ್ರಾಂತ ಶ್ರಮಿಕ. ಇಲ್ಲಿ ನಿರ್ಮಾಣವಾಗ ಹೊರಟಿರುವುದು ಕೇವಲ ಕಟ್ಟಡವಲ್ಲ, ಶ್ರೀಯುತರ 1000 ತಪೋಸದೃಶ ಕನಸಿನ ಸಾಕಾರ ರೂಪ. ಇದು ಕೇವಲ ಶಿಕ್ಷಣ ಕೇಂದ್ರದ ನಿರ್ಮಾಣ ಮಾತ್ರವಲ್ಲ, ನವ ಶಿಕ್ಷಣ ಕ್ರಾಂತಿಯ ಆರಂಭ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತಾದರೆ ನಮಗೆ ಕನಸುಗಳಿರಬೇಕು, ಸಾಧಿಸುವ ಮನಸ್ಸಿರಬೇಕು. ಸಾಧಿಸುವ ಛಲ ನಿಮ್ಮದಾದರೆ ಈ ಜಗತ್ತೇ ನಿಮ್ಮದು. ನನಗೆ ಸಾಧಿಸಬೇಕೆಂಬ ಕನಸು ಇತ್ತು, ಸಾಧಿಸುವ ಮನಸ್ಸೂ ಇತ್ತು, ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೆಂಬ ಗುರಿಯೂ ಇತ್ತು. ನಾನು ಆಯ್ಕೆ ಮಾಡಿಕೊಂಡದ್ದು ಶಿಕ್ಷಣ ಕ್ಷೇತ್ರ. ಯಾಕೆಂತ ಹೇಳಿದರೆ ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಆಸಕ್ತಿ ಇತ್ತು. ಜೊತೆಗೆ ನಾನು ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ ನಾನು ಎದುರಿಸಿದ ಕಷ್ಟಗಳು, ಸವಾಲುಗಳು ಇನ್ನು ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ ಆ ರೀತಿಯ ಪ್ರಾಬ್ಲಮ್ಗಳು ಅವರು ಎದುರಿಸಬಾರದು ಎಂಬ ಉದ್ದೇಶದಿಂದ ನಾನು ಒಂದು ಡಾಕ್ಟರ್ ಆಗಬೇಕೆಂಬ ಕನಸು ನನಗಿತ್ತು. ಆದರೆ ಹೇಗೆ ಆಗಬೇಕು, ಯಾವುದನ್ನು ಕಲಿಬೇಕು, ಯಾವ ಎಕ್ಸಾಮ್ ಬರೀಬೇಕು ಅನ್ನುವಂಥದ್ದು ಮಾಹಿತಿ ನನಗೆ ಆ ಸಮಯದಲ್ಲಿ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ಬರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲವನ್ನು ಕೂಡ ನಾವು ಮಾಹಿತಿಯನ್ನು ಅವರಿಗೆ 10th ಆದ ನಂತರ PUCಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದನ್ನು ಕೂಡ ಕುಲಂಕುಷವಾಗಿ 1-1.5 ಗಂಟೆಗಳ ಕಾಲ ಅವರ ಗುರಿ ಏನುಂಟು ಅದನ್ನು ನಾವು ತಿಳ್ಕೊಂಡು ಅವರಿಗೆ ಬೇಕಾದಂತಹ ಸರಿಯಾದ ಮಾಹಿತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರೂ ಕೂಡ ಎಕ್ಸಾಂಪಲ್ ಅವರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ CA CS ಪೈಲಟ್ ಏನೋ ಸಮಥಿಂಗ್ ಆಗಬೇಕು ಅಂತ ಒಂದು ಗುರಿ ಇರುತ್ತೆ. ಅದೆಲ್ಲವನ್ನು ಕೂಡ ಅವರು ರೀಚ್ ಆಗಬೇಕು. ಸೊ ರೀಚ್ ಆಗಬೇಕು ಅಂತಾದರೆ ನಾವು ಸರಿಯಾದ ಮಾಹಿತಿಯನ್ನು ಕೊಡಬೇಕು. 10ನೇ ತರಗತಿ ತನಕ ಅವರು ಒಂದು ಫ್ಲೋರ್ಲಿ ಬರ್ತಾ ಇರ್ತಾರೆ. ಯಾಕೆಂತ ಹೇಳಿದರೆ ಅಲ್ಲಿ ತನಕ ಯಾವುದೇ ಡಿವಿಯೇಷನ್ ಇರೋದಿಲ್ಲ. PUC ಅನ್ನುವಂಥದ್ದು ಯಾವುದು ಕೋರ್ಸನ್ನು ಚೂಸ್ ಮಾಡ್ತಾರೆ ಅದರ ಮೇಲೆ ಅವರ ಜೀವನ ನಿರ್ಧಾರ ಆಗುತ್ತೆ. ಯಾಕೆಂತ ಹೇಳಿದರೆ ಸೈನ್ಸಲ್ಲಿ PCMB ತೆಕ್ಕೊಂಡ್ರೆ ಅವರು ಡಾಕ್ಟರ್ ಲೈನ್ ಹೋಗ್ಬೋದು, PCMC ತೆಕ್ಕೊಂಡ್ರೆ ಇಂಜಿನಿಯರಿಂಗ್ ಲೈನ್ ಹೋಗ್ಬೋದು, PCMC ತೆಕ್ಕೊಂಡು ಡಾಕ್ಟರ್ ಲೈನ್ ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸರಿಯಾದ ಮಾರ್ಗವನ್ನು ನಾವು ಅವರಿಗೆ ದೊರಕಿಸಿಕೊಡ್ಬೇಕು. ಇಲ್ಲ ಅಂತ ಆದರೆ ಅವರ ಏನು ಕನಸಿರುತ್ತೆ ಆ ಕನಸು ನನಸಾಗೋದಿಲ್ಲ, ಯಾವುದೋ ಒಂದು ಫೀಲ್ಡಿಗೆ ಹೋಗುವಂಥ ಸಂದರ್ಭಗಳು ಎದುರಾಗುತ್ತೆ. ನನಗೂ ಕೂಡ ಎದುರಾಗಿತ್ತು. ಹಾಗಾಗಿ ಇಂಥದ್ದು ಆಗಬಾರ್ದು ಅನ್ನೋ ಒಂದು ಉದ್ದೇಶ, ಜೊತೆಗೆ ನಾವು ಕೃಷಿ ಫ್ಯಾಮಿಲಿಯಿಂದ ಬಂದ ಕಾರಣ ನಮಗೆ ಆರ್ಥಿಕವಾಗಿ ಕಷ್ಟಗಳಿತ್ತು. ಸೊ ಹಾಗಾಗಿ ಇನ್ನು ಮುಂದಕ್ಕೆ ಬರುವಂತಹ ವಿದ್ಯಾರ್ಥಿಗಳು ಏನು ಕನಸು ಕಂಡಿದ್ದಾರೆ ಆ ಕನಸನ್ನು ನನಸು ಮಾಡಬೇಕೆಂಬ ಒಂದು ಮಹದಾಸೆ ನಮಗಿದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕೆನ್ನೋ ಒಂದು ಕನಸಿರುತ್ತೆ, ಜೊತೆಗೆ ಕಂಪನಿಯನ್ನು ಕಟ್ಟಬೇಕೆನ್ನೋ ಒಂದು ಆಸೆ ಇರುತ್ತೆ. ಅಂಥವರಿಗೆ ಅವರ ಕೈಯಲ್ಲೇ PUCಯಲ್ಲಿ ಇರುವಾಗಲೇ ಅಂತಹ ಕೆಲಸಗಳನ್ನು ಅಂದರೆ ಪ್ರಾಜೆಕ್ಟ್ ವರ್ಕನ್ನು ಮಾಡಿಸುವ ಒಂದು ಕ್ರಮವನ್ನು ಕೂಡ ನಾವು ಕೈಗೊಂಡಿದ್ದೇವೆ. ಯಾಕೆಂತ ಹೇಳಿದರೆ ಫ್ಯೂಚರಲ್ಲಿ ಅವರು ಬಿಸ್ನೆಸ್ ಮಾಡೋದು ಅಂತ ಆದರೆ ಅವರಿಗೆ ಈವಾಗಲೇ PUCಯಲ್ಲಿ ಒಂದು ಫೌಂಡೇಶನ್ ರೀತಿಯಲ್ಲಿ
ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ದೈನಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ, ಬ್ಯಾಂಕಿಂಗ್ ವ್ಯವಹಾರ ಹೇಗೆ, ಮ್ಯಾನುಫ್ಯಾಕ್ಚರಿಂಗ್ ಹೇಗೆ, ಅಥವಾ ಎಲ್ಲಿಂದ ರಾ ಮೆಟೀರಿಯಲ್ ತರುವಂಥದ್ದು, ಸೇಲ್ಸ್ ಹೇಗೆ ಮಾಡುವಂಥದ್ದು, ಅಡ್ವರ್ಟೈಸ್ಮೆಂಟ್ ಹೇಗೆ ಮಾಡೋದು, ಪ್ರತಿಯೊಂದನ್ನು ಕೂಡ ಒಂದು ಪ್ರಾಜೆಕ್ಟ್ ಅಂಡರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಅವರ ಕೈಯಲ್ಲೇ ಕೆಲಸ ಕಾರ್ಯಗಳನ್ನು ಮಾಡಬೇಕೆನ್ನುವ ಒಂದು ಆಸೆಯೊಂದಿಗೆ ನಾವು ಅವರಿಗೆ ಒಂದು ಕ್ಲಾಸನ್ನು ತಗೊಳ್ಳಿಕ್ಕೆ ಇದ್ದೇವೆ. ಅದು ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳು ಓದುವಂಥ ಸಂದರ್ಭದಲ್ಲಿ ಅವರಿಗೆ ಸ್ಟ್ರೆಸ್ ಇರುತ್ತೆ. ಸೊ ಆವಾಗ ನಾವು ಅವರಿಗೆ ಆಟ ಆಡಲಿಕ್ಕೆ ಬಿಡಬೇಕಾಗತ್ತೆ. ಜೊತೆಗೆ ಕಲೆ, ಸಾಹಿತ್ಯ, ನಮ್ಮ ಊರಿನ ಸಂಸ್ಕೃತಿ, ಕರ್ನಾಟಕದ ಸಂಸ್ಕೃತಿ, ದೇಶದ ಸಂಸ್ಕೃತಿಯನ್ನು ಅವರಿಗೆ ತಿಳಿಸುವಂತಹ ಪ್ರಯತ್ನ. ಜೊತೆಗೆ ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಕೂಡ ನಾವು ಒಂದು ಸಂಸ್ಕಾರಯುತವಾದ ಒಂದು ಪ್ರಜೆಯನ್ನಾಗಿ ಮಾಡಬೇಕೆನ್ನುವಂಥದ್ದು ನಮ್ಮ ಆಶಯ ಕೂಡ ಇದೆ. ನನ್ನ ಪ್ಲ್ಯಾನ್ಗಳನ್ನು ನನ್ನ ಗೆಳೆಯರ ಹತ್ರ ತಿಳಿಸಿದಾಗ ಬಹಳ ಖುಷಿಯಿಂದ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಅವರು ಟೀಚರ್ಸೇ, ಬೇರೆ ಬೇರೆ ಕಡೆ ಕೆಲಸ ಕಾರ್ಯ ಮಾಡಿದ ಅನುಭವ ಇದೆ. ಮೂಡಬಿದ್ರೆ, ಕಾರ್ಕಳ, ಮಂಗಳೂರು ಪ್ರತಿಷ್ಠಿತ ಕಾಲೇಜಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದವರು. ಅವರೆಲ್ಲರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಅವರು ಬಹಳ ಖುಷಿಯಲ್ಲಿ ಒಪ್ಪಿಕೊಂಡು ನಾವು ಇಂಥದ್ದೊಂದು ಕಾಲೇಜನ್ನು ಮಾಡುವ ಅಂಥೇಳಿ ನನಗೆ ಸಪೋರ್ಟ್ ಮಾಡಿದವರು, ಬೆನ್ನು ತಟ್ಟಿದವರು. ಒಂದು ಕಾಲೇಜ್ ಬಿಲ್ಡಿಂಗ್ ಹೇಗೆ ಕಟ್ಟಬೇಕೆನ್ನುವಂಥದ್ದನ್ನು ಕೂಡ ನಾವು ಎಲ್ಲ ನಮ್ಮ ಅನುಭವಗಳು ಇದ್ದರೂ ಕೂಡ ಕೆಲಸ ಮಾಡಿ ಅನುಭವ ಉಂಟು, ಕಾಲೇಜ್ ಕಟ್ಟಿ ಕೂಡ ಅನುಭವ ಇದೆ. ಸೊ ಇನ್ನೂ ಒಂದು ಹೆಜ್ಜೆ ಮುಂದೆ ನಡೆದು ನಾವೊಂದು ಸಮಾಜಕ್ಕೆ ಒಳ್ಳೆಯ ಕಾಲೇಜನ್ನು ಕೊಡಬೇಕೆನ್ನೋ ಒಂದು ದೃಷ್ಟಿಯನ್ನು ನಾವು ಇಟ್ಕೊಂಡಿದ್ವಿ. ಹಾಗಾಗಿ ಈ ಎಲ್ಲ ಅನುಭವಗಳನ್ನು ತೆಕ್ಕೊಂಡು ಒಂದು ಕಾಲೇಜಿಗೆ ಒಂದು ಮಗು, ಆ ಮಗು ಹೇಗೆ ಅಂತ ಹೇಳಿದರೆ ನನ್ನ ಮಗ ಅಥವಾ ಮಗಳು ಅಥವಾ ನನ್ನ ತಂಗಿ ಅಥವಾ ತಮ್ಮ ಬಂದರೆ ನನ್ನ ಕಾಲೇಜಲ್ಲಿ ಹೇಗೆ ಬೇಕು ಅನ್ನುವಂಥದ್ದು ನಾನು ಯೋಚಿಸಿಕೊಂಡು ನನ್ನ ಗೆಳೆಯರೊಟ್ಟಿಗೆ ಕೂತು ಮಾತಾಡಿದಾಗ ಒಂದು ಔಟ್ಕಮ್ ಒಳ್ಳೆ ರೀತಿಯಲ್ಲಿ ಬಂತು. ಗುಣಮಟ್ಟದ ಬಿಲ್ಡಿಂಗ್ ಕಟ್ಟುವ ಜೊತೆಗೆ ಒಂದು ವಿಶಾಲವಾದ ಕ್ಲಾಸ್ ರೂಮು, ಹಾಗೆ ಲ್ಯಾಬ್ ಕೂಡ ಬಹಳಷ್ಟು ದೊಡ್ಡ ಮಟ್ಟದ ಲ್ಯಾಬನ್ನು ಕೂಡ ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಒಂದು ಕ್ಲಾಸಿನಲ್ಲಿ 60 ಮಕ್ಕಳು ಇದ್ದಾರೆ ಅಂತ ಹೇಳಿದರೆ ಆ 60 ಮಕ್ಕಳು ಕೂಡ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಒಬ್ಬೊಬ್ಬರೇ ಮಾಡಬೇಕು, ಅವರೇ ರಿಸಲ್ಟ್ ಕೊಡಬೇಕೆನ್ನೋ ಒಂದು ದೃಷ್ಟಿಯಲ್ಲಿ ನಾವು ವಿಶಾಲವಾದಂತಹ ಲ್ಯಾಬ್ಗಳನ್ನು ಮಾಡಿದ್ದೇವೆ. ಹಾಸ್ಟೆಲಲ್ಲಿ ಕೂಡ ಕಂಫರ್ಟೇಬಲ್ ಆಗಿ ಇರಬೇಕು ಅಂತ ಹೈಟೆಕ್ ಫೆಸಿಲಿಟಿಯನ್ನು ಯೂಸ್ ಮಾಡಿಕೊಂಡು ನಾವು ಹಾಸ್ಟೆಲನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. 24x7 ಹಾಸ್ಪಿಟಲ್ ಫೆಸಿಲಿಟಿಯನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಬಹಳಷ್ಟು ದೊಡ್ಡ ಒಂದು ಗ್ರೌಂಡನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದೇವೆ. ವೆಜ್ ಆ್ಯಂಡ್ ನಾನ್ ವೆಜ್ ಹೈಜೀನಿಕ್ ಆಗಿ ಒಂದು ಫುಡ್ಡನ್ನು ಕೂಡ ಪ್ರೊವೈಡ್ ಮಾಡ್ತೇವೆ ನಾವು. ಜೊತೆಗೆ ಒಂದು ವಿದ್ಯಾರ್ಥಿಗೆ ಏನೆಲ್ಲ ಬೇಕು ಪ್ರತಿಯೊಂದನ್ನು ಕೂಡ ನಾವು ಚರ್ಚಿಸಿ ಏನು ಬೇಕನ್ನುವಂಥದ್ದು ಎಲ್ಲವನ್ನು ಕೂಡ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ಅನ್ನುವಂಥದ್ದು ನಾನು ಹುಟ್ಟಿ ಬೆಳೆದ ತಾಯಿನೆಲ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಾದರೆ ಶುರು ನಮ್ಮಿಂದ ಆಗಬೇಕು, ನಮ್ಮ ಮನೆಯಿಂದ ಆಗಬೇಕು. ಹಾಗಾಗಿ ಬಂಟ್ವಾಳ ಕ್ಷೇತ್ರ ಅನ್ನುವಂಥದ್ದು ನನ್ನ ಮನೆ ಇದ್ದಾಗೆ. ಸೊ ಅಲ್ಲಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕೆನ್ನುವ ಒಂದು ಆಸೆಯಿಂದ ನಮ್ಮ ತಾಯಿ ನೆಲದಲ್ಲಿ ಒಂದಿಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕೆನ್ನುವ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ ಊರಿನ ಜನರಿಗೆ ಒಂದಿಷ್ಟು ಉದ್ಯೋಗಗಳನ್ನು ಸೃಷ್ಟಿಸಬೇಕು, ಸಮಾಜಕ್ಕೆ ಹಾಗೆ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂಸ್ಥೆ ನಮ್ಮದಾಗಬೇಕೆನ್ನುವಂಥದ್ದು ನಮ್ಮೆಲ್ಲರ ಆಶಯ. Step into a campus where advanced learning meets comfort and growth. We have modern AC classrooms with smart class technology, a duplex library with luxurious architecture, very well-equipped medical room, a serene parents' lounge offering comfortable space for parents, state-of-the-art laboratories, vast open ground designed to foster athletic skills and physical fitness in all students, well-maintained hygienic washrooms for all students, a very spacious hostel rooms with dedicated dressing area and attached washrooms, study halls on every floor for convenience and focused learning, transportation facilities ensuring punctuality and safety, 24/7 CCTV surveillance across the campus for safe and secure environment. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣದ ಜೊತೆಯಲ್ಲಿ ನಮ್ಮ ಮಕ್ಕಳ ಮತ್ತು ನಮ್ಮ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಪ್ರತಿ ಶಿಕ್ಷಕರು ಮತ್ತು ಸಿಬ್ಬಂದಿಯ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡು ಈ ಸುಂದರವಾದ ಕಟ್ಟಡವನ್ನು ನಿರ್ಮಿಸ್ತಾ ಇದ್ದೇವೆ.
ನಮ್ಮ ಆತ್ಮೀಯ ಕಾಂಟ್ರಾಕ್ಟರಿಗೆ ಕೆಲಸವನ್ನು ವಹಿಸಿ ಅವರೊಟ್ಟಿಗೆ ನಾವು ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಅವರ ಅನುಭವಗಳು ಮತ್ತು ನಮ್ಮ ಅನುಭವಗಳನ್ನು ಸೇರಿಸಿಕೊಂಡು ಕಟ್ಟಡದ ಸೇಫ್ಟಿ ಮತ್ತು ಸೆಕ್ಯುರಿಟಿಯ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿಕೊಂಡಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ 400 ಮೀಟರ್ ಟ್ರ್ಯಾಕ್ ಗ್ರೌಂಡ್ ಮಾಡುವ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿದೆ ಮತ್ತು 300ಕ್ಕೂ ಅಧಿಕ ವಾಹನಗಳು ನಿಲ್ಲುವ ಪಾರ್ಕಿಂಗ್ ವ್ಯವಸ್ಥೆಯು ನಮ್ಮಲ್ಲಿ ಇದೆ. Having researched on education strategies and also understanding the different social and educational backgrounds our students hail from, we have devised and developed a full-fledged curriculum to fulfill the interests, dreams and aspirations of our students. Our complete focus is on our students' mental, intellectual, emotional and physical growth, as most of them are in their teens. They also need a constant guidance, individual motivation and positive support. In this era of information and growth, what we need is inspiration. We are proud to say that we have an exceptionally well qualified and experienced educators who are committed, capable and ever learning. They are also skilled at motivating and guiding students. Our aim is to provide a stress-free and fear-free homely campus which leads to better concentration, post-stress resilience, positive growth and educational excellence. Do visit our peer college and be rest assured that you have chosen the best college for your child's future. ಕಾಲೇಜು ಸ್ಥಾಪನೆ ಆಗಿರುವ ಸ್ಥಳ ತುಂಬಾ ಮುಖ್ಯವಾಗಿರುತ್ತೆ. ಮಕ್ಕಳಿಗೆ ತುಂಬ ಶಾಂತವಾದ ವಾತಾವರಣ ಬೇಕು. ಹಾಗಂತ ಎಲ್ಲೋ ಇಂಟೀರಿಯರ್ ಸ್ಥಳಗಳಲ್ಲಿ ಕಾಲೇಜನ್ನು ಕಟ್ಟಕ್ಕಾಗಲ್ಲ. ಯಾಕಂದರೆ ಪೋಷಕರಿಗೆ ಕೂಡ ಈ ಕಾಲೇಜ್ ಕ್ಯಾಂಪಸ್ ತಲುಪುವುದು ಸುಲಭವಾಗಿರಬೇಕು. ನಮ್ಮ ಸಂಸ್ಥೆಯು ಆ ವಿಚಾರದಲ್ಲಿ ಅತ್ಯಂತ ಒಳ್ಳೆಯ ಸ್ಥಳದಲ್ಲಿ ಇದೆ. ನಮ್ಮ ಸಂಸ್ಥೆಯಿಂದ KSRTC ಬಸ್ ಸ್ಟ್ಯಾಂಡ್ಗೆ ಕೇವಲ 8 ಕಿಲೋಮೀಟರ್ ಇದೆ ಮತ್ತು ರೈಲ್ವೆ ಸ್ಟೇಷನ್ಗೆ ಕೇವಲ 9 ಕಿಲೋಮೀಟರ್ ಹಾಗೂ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ 24 ಕಿಲೋಮೀಟರ್. ಹಾಗೆಯೇ ಫಾದರ್ ಮುಲ್ಲಾ ಹಾಸ್ಪಿಟಲ್ಗೆ ಕೇವಲ 4.5 ಕಿಲೋಮೀಟರ್ ಇದೆ ಮತ್ತು ನ್ಯಾಷನಲ್ ಹೈವೇಗೆ ಕೇವಲ 2.5 ಕಿಲೋಮೀಟರ್ ಇರೋದು. ಹಾಗಾಗಿ ಇದೊಂದು ಅದ್ಭುತ ಸ್ಥಳದಲ್ಲಿ ಈ ಸಂಸ್ಥೆ ನಿರ್ಮಾಣವಾಗುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಷಯ. We also have an coaching institution where we will provide specialized coaching for all the competitive exams like JEE, NEET, NATA, NDA, KCET, UGCET for science stream students, CA Foundation, CAT Foundation, CLAT, CSEET, IBPS, NDA for commerce stream students. We have highly qualified, dedicated, experienced instructors at our coaching institution where we will maintain the standard teacher to student ratio so that each student will get individual attention, which is very helpful for the student to face academic challenges in very effective way. We will provide integrated and comprehensive instructional material for the students, and we conduct frequent tests for the assessment of students' subject knowledge in regular intervals and periodic internal examinations with systematic evaluation so that student can improve their learning process and they can perform exceptionally well in the exams conducted by national testing agencies. Many students struggle in competitive exams not because they lack ability but because their individual learning needs are not be addressed. So, hence in our coaching institution, personal attention is one of the major factor which will help the students' learning process by recognizing their learning pace, strength, weakness, emotional state and doubt clearing needs. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬದುಕಿಗೆ ಶಿಕ್ಷಣ ಬೇಕು ಅಂತ ಹೇಳಿದರೆ, ಬದುಕನ್ನು ಸುಂದರವಾಗಿಸಬೇಕು ಅಂತ ಹೇಳಿದ್ರೆ ಒಂದು ಸಂಸ್ಕಾರ ಅನ್ನುವಂಥದ್ದು ಬೇಕು. ಸಾಹಿತ್ಯೊಬ್ಬರು ಸುಂದರವಾದಂತಹ ಮಾತನ್ನು ಹೇಳಿದ್ದಾರೆ. 10 ಹೊತ್ತಗೆಯ ಹೊತ್ತದೇನು ಫಲ, ಸತ್ಯ ಮಾತಾಡಲಾರದನಕ, ಸುತ್ತಜ್ಞಾನಿಗಳೆದ್ದಡೇನು ಫಲ, ಅತ್ತ ಚಿತ್ತ ಇಲ್ಲದನಕ, ಧನವು ಧಾರಣಿ ಇದ್ದರೇನು ಫಲ, ದಾನ ಧರ್ಮವು ಇಲ್ಲದನಕ, ಮರದಿ ಮಾಫಲ ಇದ್ದರೇನು ಫಲ, ಸ್ವಾದ ಸವಿಯು ಇಲ್ಲದನಕ ಅಂತ. ಯು ಮೇ ಹ್ಯಾವ್ ಗ್ರ್ಯಾಜುಯೇಷನ್ಸ್, ಯು ಮೇ ಹ್ಯಾವ್ ಡಿಗ್ರೀಸ್, ಬಟ್ ಇಫ್ ಯು ಡೋಂಟ್ ಹ್ಯಾವ್ ಕಲ್ಚರ್ ಆ್ಯಂಡ್ ಎಥಿಕ್ಸ್, ಎವ್ರಿಥಿಂಗ್ ಗೋಸ್ ಫ್ಯೂಟೈಲ್. ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ, ನಮ್ಮ ಕಾಲೇಜ್ಗೆ ಬರೋ ಮಕ್ಕಳಲ್ಲಿ ಸಂಸ್ಕಾರ ಅನ್ನೋಂಥದ್ದು ಹುಟ್ಟಿಕೊಳ್ಬೇಕು ಅನ್ನೋದು ನಮ್ಮ ಮುಖ್ಯವಾದಂಥ ಉದ್ದೇಶ. ಆ ಸಂಸ್ಕಾರ ಹೇಗೆ ಬರ್ತದೆ ಅಂತ ಕೇಳಿದರೆ ಅದಕ್ಕೊಂದಷ್ಟು ರೂಪುರೇಷೆಗಳನ್ನು ಹಾಕ್ಕೊಂಡಿದ್ದೇವೆ. ಮೊದಲನೇದಾಗಿ ಈ ಫೆಸ್ಟಿವಲ್ಸ್ಗಳನ್ನು ಸೆಲೆಬ್ರೇಷನ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಮಾತೃದಿನ ಅಂತ ಇರ್ಬೋದು, ಅದನ್ನು ಸೆಲೆಬ್ರೇಟ್ ಮಾಡೋದಾಗಿರ್ಬೋದು, ಅಥವಾ ಇನ್ನಿತರ ಹಲವಾರು ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡೋದಾಗಿರ್ಬೋದು. ದೇ ಶುಡ್ ನಾಟ್ ಫರ್ಗೆಟ್ ದೇರ್ ರೂಟ್ಸ್. ಅವರವರ ರೂಟ್ಸನ್ನು ಮರಿಬಾರ್ದು.
ಅವರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ, ಅವರ ಧಾರ್ಮಿಕ ಹಿನ್ನೆಲೆಗಳೇನು, ಅವರ ವೈಚಾರಿಕ ಹಿನ್ನೆಲೆಗಳೇನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ಅವರ ಮುಂದಿನ ಭವಿಷ್ಯ, ಅವರ ಸಂಸ್ಕಾರ ತುಂಬ ಚೆನ್ನಾಗಿರ್ತದೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ಆ ಫೆಸ್ಟಿವಲ್ಗಳನ್ನು ಸೆಲೆಬ್ರೇಟ್ ಮಾಡೋದ್ರ ಮುಖಾಂತರವಾಗಿ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ, ಅದರ ಅರ್ಥ ಏನು, ಅದರ ಒಳಾರ್ಥ ಏನು, ಅದರ ಗೂಢಾರ್ಥಗಳೇನು ಅನ್ನೋದನ್ನು ಮಕ್ಕಳಿಗೆ ಚೆನ್ನಾಗಿ ಹೇಳಿಕೊಟ್ಟೆವು ಅಂತಾದರೆ ಸುಮ್ಮನೆ ಯಾರೋ ಎಲ್ಲರ ಜೊತೆ ಸೇರಿಕೊಂಡು ಎಂಜಾಯ್ ಮಾಡೋದಕ್ಕಿಂತ ಅದರ ಮರ್ಮವನ್ನು ಅರಿತು ಅವರು ನಿಜವಾಗಿ ಆ ಫೆಸ್ಟಿವಲ್ಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು, ಅದನ್ನ ಅರ್ಥವನ್ನು ತಿಳ್ಕೊಂಡು ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿದರೆ ಅವರ ಜೀವನಕ್ಕೆ ಒಂದು ಸಾರ್ಥಕ್ಕೆ ಸಿಗ್ತದೆ. ಇದು ಮೊದಲನೇದು. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಮೇಜರ್ ಫೆಸ್ಟಿವಲ್ಸ್ ಅಂತ ಏನು ಕರಿತೇವೋ ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದನ್ನು ಸೆಲೆಬ್ರೇಟ್ಗಳನ್ನು ಮಾಡ್ತಾ ಹೋಗ್ತೇವೆ. ಎರಡನೇದು ಕಾಲೇಜ್ ಮ್ಯಾಗಝಿನ್. ನಮ್ಮ ವಿದ್ಯಾರ್ಥಿಗಳಲ್ಲಿ ಅದೆಷ್ಟೋ ಜನ ಸಾಹಿತಿಗಳಿರ್ತಾರೆ, ಒಂದಷ್ಟು ಜನ ಕವಿಗಳಿರ್ತಾರೆ, ಒಂದಷ್ಟು ಪ್ರೆಷರ್ಗಳಲ್ಲಿ ಅವು ಎಲ್ಲೋ ಲುಪ್ತವಾಗ್ತಾ ಹೋಗ್ತವೆ. ಅವುಗಳಲ್ಲಿರುವಂಥ ಟ್ಯಾಲೆಂಟ್ಗಳು ಅದು ಕಡಿಮೆ ಆಗ್ತಾ ಹೋಗ್ತದೆ. ಅದಾಗಬಾರ್ದು ಅನ್ನೋಂಥ ಉದ್ದೇಶದಲ್ಲಿ ಕಾಲೇಜ್ ಮ್ಯಾಗಝಿನನ್ನು ಸ್ಟಾರ್ಟ್ ಮಾಡ್ಕೊಳ್ತೇವೆ. ಆ ಮ್ಯಾಗಝಿನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಒಬ್ಬ ಕವಿ ಇರ್ಬೋದು, ಒಬ್ಬ ಸಾಹಿತಿ ಇರ್ಬೋದು, ಒಬ್ಬ ವಿಮರ್ಶಕ ಇರ್ಬೋದು, ಅಥವಾ ಒಬ್ಬ ಒಳ್ಳೆ ಬರಹಗಾರ ಇರ್ಬೋದು, ಅದೆಲ್ಲದಕ್ಕೂ ಒಂದು ಉತ್ತಮವಾದಂಥ ವೇದಿಕೆಯನ್ನು ಹಾಕ್ಕೊಡ್ಬೇಕು ಅಂತ ಕಾಲೇಜ್ ಮ್ಯಾಗಝಿನ್ಸನ್ನು ಕೂಡ ಮಾಡ್ಕೊಳ್ತಾ ಇದ್ದೇವೆ. ಈ ಪ್ರಿಪರೇಷನ್ನ ಹೊತ್ತಿನಲ್ಲಿ ಒಂದಷ್ಟು ಸ್ಟ್ರೆಸ್ಗೆ ಒಳಗಾಗ್ತಾರೆ. ಅದೆಲ್ಲದಿಂದ ಹೊರಗೆ ಬರಬೇಕು ಅಂತ ಕೇಳಿದರೆ ಅವರಿಗೆ ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ವಿದ್ಯಾರ್ಥಿಯ ಜೀವನದಲ್ಲಿ. ಅದಕ್ಕೆ ಬೇಕಾಗಿ ಯೋಗ ಮತ್ತು ಮೆಡಿಟೇಷನ್ಸನ್ನು ನಾವು ರೆಗ್ಯುಲರ್ ಆಗಿ ಮಾಡಿಸ್ತಾ ಹೋಗ್ತೇವೆ. ಓದಿದ್ದು ನಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂತ ಕೇಳಿದರೆ ಈ ಯೋಗ ಮೆಡಿಟೇಷನ್ಗಳು ತುಂಬ ಹೆಲ್ಪಿಗೆ ಬರ್ತವೆ. ಇನ್ನು ನಮ್ಮ ಕಾಲೇಜಿನ ವತಿಯಿಂದ ಹಿಸ್ಟಾರಿಕಲ್ ಮತ್ತು ಕಲ್ಚರಲ್ ವಿಸಿಟನ್ನು ಮಾಡಿಸ್ಕೊಳ್ತೇವೆ. ಹಿಸ್ಟಾರಿಕಲ್ ವಿಸಿಟನ್ನು ಯಾಕೆ ಮಾಡಬೇಕು ಅಂತ ಕೇಳಿದರೆ, ಇಫ್ ಯು ವಾಂಟ್ ಟು ಕ್ರಿಯೇಟ್ ಹಿಸ್ಟ್ರಿ, ಯು ಶುಡ್ ನೋ ದ ಹಿಸ್ಟ್ರಿ, ಯು ಶುಡ್ ರೀಡ್ ದ ಹಿಸ್ಟ್ರಿ. ನಮ್ಮ ಪಾಸ್ಟ್ ಇವೆಂಟ್ಸ್ಗಳೇನಾಗಿರ್ಬೋದು ಅದನ್ನು ನಾವು ಹಿಸ್ಟ್ರಿ ಅಂತ ಏನು ಕರಿತೇವೋ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಹಿಸ್ಟಾರಿಕಲ್ ಪ್ಲೇಸ್ಗಳನ್ನು ವಿಸಿಟ್ ಮಾಡಿದ್ದೇವೆ ಅಂತ ಹೇಳಿದರೆ ಅವರು ಹೇಗೆ ಬದುಕಿದ್ರು, ಏನೆಲ್ಲ ಸಾಧನೆಗಳನ್ನು ಮಾಡಿದರು, ಆ ಪರಂಪರಾಗತ ಸ್ಥಳಗಳು ಏನಿವೆಯೋ ಅದನ್ನು ಹೋಗಿ ವಿಸಿಟ್ ಮಾಡಿದ ತಕ್ಷಣ ಅವರ ಕಷ್ಟಗಳೇನಿತ್ತು ಅಥವಾ ಆ ವೈಭವ ಏನಿತ್ತು ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮಕ್ಕಳಲ್ಲಿ ಒಂದು ವೇಳೆ ಮೋಟಿವೇಶನ್ ಬಂತು ಅಂತಂದರೆ, ಒಂದು ವೇಳೆ ಕಷ್ಟದ ಸ್ಥಳಗಳಿಗೆ ಹೋದೆವು ಅಂತ ಹೇಳಿದರೆ ಆ ಕಷ್ಟಗಳಿಂದ ಹೊರ ಬರಲಿಕ್ಕೆ ಏನೆಲ್ಲ ಯೋಚನೆಗಳನ್ನು ಮಾಡಿಕೊಂಡ್ರು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆ ಕಷ್ಟಗಳಿಂದ ನಾವು ಎಷ್ಟು ಸುಖವಾಗಿದ್ದೇವೆ ಅನ್ನೋದನ್ನು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ವೈಭವವನ್ನು ಕಂಡುಕೊಂಡಿದ್ದೇವೆ ಅಂತ ಹೇಳಿದರೆ ಅದನ್ನು ಮರಳಿ ಸ್ಥಾಪನೆ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಮಕ್ಕಳು. ಹಾಗಾಗಿ ಹಿಸ್ಟಾರಿಕಲ್ ವಿಸಿಟ್ ಅನ್ನೋಂಥದ್ದು ತುಂಬ ಪರಿಣಾಮ ಬೀರ್ತದೆ ಮಕ್ಕಳ ಓದಿನ ಮೇಲೆ. ಇನ್ನು ಕಲ್ಚರಲ್ ವಿಸಿಟ್ ಅಂತ ಮಾಡ್ತೇವೆ. ಅವರ ಮೂಲವಾದಂಥ ಬೇರು, ಅವರ ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿ ಯಾವುಗಳನ್ನು ಮಕ್ಕಳು ಮರಿಬಾರ್ದು. ಹಾಗಾಗಿ ಕಲ್ಚರಲ್ ವಿಸಿಟರ್ಗಳನ್ನು ಕೂಡ ಮಾಡ್ಕೊಳ್ತದೆ. ಅಂದರೆ ಬೇರೆ ಬೇರೆ ಸ್ಥಳಗಳನ್ನು ವಿಸಿಟ್ ಮಾಡ್ತೇವೆ. ಆ ಸಂದರ್ಭದಲ್ಲಿ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ ಈ ಸಂಸ್ಕಾರ ಅನ್ನುವಂಥದ್ದು ರೂಪುಗೊಳ್ತದೆ. ಹಾಸ್ಟೆಲ್ನಲ್ಲಿರೋ ಮಕ್ಕಳು ಒಂದಷ್ಟು ದಿವಸಗಳ ಕಾಲ ಪೇರೆಂಟ್ಸಿಂದ ಸ್ವಲ್ಪ ದೂರ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಪೋಷಕರ ಮಹತ್ವ ಏನು, ಅವರು ಯಾವ ರೀತಿಯಾಗಿ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆಲ್ಲದಕ್ಕೂ ಒಂದು ಸಂಸ್ಕಾರ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಎನಿಬಡಿ ಕ್ಯಾನ್ ಬಿ ಅ ಡಾಕ್ಟರ್. ಯಾರು ಕೂಡ ಡಾಕ್ಟರ್ಗಳಾಗ್ಬೋದು. ಆದರೆ ಬಡವರ ಕಣ್ಣೀರನ್ನು ಒರೆಸುವಂಥ ಡಾಕ್ಟರ್ ನಾವು ಆಗ್ಲಿಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ ಬರ್ತದೆ. ಎನಿಬಡಿ ಕ್ಯಾನ್ ಬಿ ಅ ಲಾಯರ್. ಯಾರು ಕೂಡ ಲಾಯರ್ಗಳಾಗ್ಬೋದು. ಆದರೆ ಕ್ಯಾನ್ ಹಿ ಸ್ಟ್ಯಾಂಡ್ ಫಾರ್ ಟ್ರೂತ್. ಅವನು ಸತ್ಯದ ಪರವಾಗಿ ನಿಲ್ತಾನ ಅನ್ನೋದು ಮುಖ್ಯವಾಗಿರ್ತದೆ. ಲಾಯರ್ ಅಥವಾ ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು ಗ್ರ್ಯಾಜುಯೇಷನಿಂದ ಅಂತಾದರೆ ಒಳ್ಳೆಯ ವ್ಯಕ್ತಿ ಆಗೋದು ಸಂಸ್ಕಾರದಿಂದ. ಹಾಗಾಗಿ ನಮ್ಮಲ್ಲಿ ಬಂದಂತಹ ಮಕ್ಕಳು ಯಾರಿದ್ದಾರೋ ಅವರಿಗೆ ಒಳ್ಳೆಯ ಉತ್ತಮ ಉದಾತ್ತವಾಗಿರ್ತಕ್ಕಂಥ ಸಂಸ್ಕಾರ ಸಿಗಬೇಕು ಅನ್ನೋದು ನಮ್ಮ ಮುಖ್ಯವಾದಂಥ ಉದ್ದೇಶ. ಎಲ್ಲ ಕೋಚಿಂಗಿನ ಜೊತೆ, ಎಲ್ಲ ಫೆಸಿಲಿಟಿಗಳ ಜೊತೆಗೆ, ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿಗಳ ಜೊತೆಗೆ, ಅಡ್ವಾನ್ಸ್ ಟೆಕ್ನಾಲಜಿಗಳ ಜೊತೆಗೆ ಈ ಸಂಸ್ಕಾರ ಅನ್ನುವಂಥದ್ದನ್ನು ನಮ್ಮ ಶೈಕ್ಷಣಿಕ ಕೇಂದ್ರ ಹುಟ್ಟಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.